ಹಾಯ್, ಇವತ್ತು ಎಜುಕೇಷನ್ ಫೀಸ್ ಕಟ್ಟೋಕ್ಕೆ ಕಷ್ಟಪಡ್ತಿರೋ ಪ್ರತಿಯೊಬ್ಬ ಡಿಗ್ರಿ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗೂ ಒಂದು ಬಿಗ್ ಅಪ್ಡೇಟ್ ತಂದಿದ್ದೀನಿ. ಕಾಲೇಜ್ ಫೀಸ್ ಲಕ್ಷ ಇರುತ್ತೆ, ಆದರೆ ನಮಗೆ ಗೌರ್ಮೆಂಟ್ನಿಂದ ಬರೋ ಸ್ಕಾಲರ್ಶಿಪ್ ಕೇವಲ 18,000 ರೂಪಾಯಿ ಆಸುಪಾಸು ಮಾತ್ರ ಇರುತ್ತೆ ಅಲ್ವಾ. ಆದರೆ ಅದರಿಂದ ನಮ್ಮ ಪೂರ್ತಿ ಫೀಸ್ ಕಟ್ಟೋಕ್ಕೆ ಖಂಡಿತ ಸಾಧ್ಯವಾಗಲ್ಲ. ಆದರೆ ಇವತ್ತು ನಾನು ಹೇಳೋ ಸ್ಕಾಲರ್ಶಿಪ್ನಲ್ಲಿ ಸೆಲೆಕ್ಟ್ ಆದರೆ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಬರೋಬ್ಬರಿ 80,000 ರೂಪಾಯಿ ತನಕ ನೇರವಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಬಡ್ಡಿ ಫಾರ್ ಸ್ಟಡಿ ಪೋರ್ಟಲ್ನಲ್ಲಿ ಈಗ ತಾನೇ ಒಂದು ಹೊಸ ಸ್ಕಾಲರ್ಶಿಪ್ ಬಿಡುಗಡೆ ಆಗಿದೆ. ಅದೇ ಇಂಡಿಯಾ ಫೌಂಡೇಶನ್ ಸ್ಕಾಲರ್ಶಿಪ್ 2026. ನಿಮ್ಮ ಕಾಲೇಜ್ ಫೀಸ್ ಅನ್ನು ನೀವೇ ಕಟ್ಕೊಂಡು ಪೋಷಕರಿಗೆ ಆಸರೆಯಾಗೋಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ. ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಅರ್ಹತೆ ಇದೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಮೊಬೈಲ್ನಲ್ಲೇ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ತಪ್ಪು ಇಲ್ಲದೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಲ್ಲಿ ನೀವು ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡಿರಬೇಕೆಂದರೆ, ನೀವು ಪ್ರಸ್ತುತ ಭಾರತದ ಯಾವುದೇ ಮಾನ್ಯತೆ ಪಡೆದ ಕಾಲೇಜಿನಲ್ಲಿ ಜನರಲ್ ಡಿಗ್ರಿ ಅಂದರೆ BCom, BSc, BA ಮತ್ತು ಪ್ರೊಫೆಷನಲ್ ಕೋರ್ಸ್ ಅಂದರೆ BBA, BCA ಅಥವಾ ಇಂಜಿನಿಯರಿಂಗ್ BE, BTech ಓದುತ್ತಿರಬೇಕು. ಹಾಗೆ ಅಂಕಗಳೆಷ್ಟಿರಬೇಕೆಂದರೆ, ನಿಮ್ಮ ಹಿಂದಿನ ಕ್ಲಾಸ್ ಅಂದರೆ PUC ಅಥವಾ ಹಿಂದಿನ ಸೆಮಿಸ್ಟರ್ನಲ್ಲಿ ಕನಿಷ್ಠ 60% ಅಥವಾ ಅದಕ್ಕಿಂತ ಜಾಸ್ತಿ ಅಂಕಗಳಿರಬೇಕು. ಹಾಗೆ ಕುಟುಂಬದ ಆದಾಯ ನಿಮ್ಮ ತಂದೆ ತಾಯಿಯ ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ 8 ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು. ಅಂದರೆ ಮಿಡಲ್ ಕ್ಲಾಸ್ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಇದೊಂದು ಸೂಪರ್ ಬೆನಿಫಿಟ್. ಇದರಲ್ಲಿ ನಿಮಗೆ ಕನಿಷ್ಠ 35,000ದಿಂದ ಹಿಡಿದು ಬರೋಬ್ಬರಿ 80,000ವರೆಗೆ ವರ್ಷಕ್ಕೆ ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತದೆ. ಹಾಗೆ ಇದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಅನ್ನು ನೋಡುವುದಾದರೆ, ನಿಮ್ಮ ಹಿಂದಿನ ವರ್ಷದ ಅಥವಾ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್, ಗೌರ್ಮೆಂಟ್ ಇಶ್ಯೂ ಮಾಡಿರೋ ಇನ್ಕಮ್ ಸರ್ಟಿಫಿಕೇಟ್, ಈ ವರ್ಷದ ಕಾಲೇಜ್ ಅಡ್ಮಿಷನ್ ಪ್ರೂಫ್, ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಹೆಸರಿನಲ್ಲಿ ಇರೋ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಮೊದಲನೇ ಪೇಜ್ನ ಫೋಟೋ ಬೇಕಾಗಿರುತ್ತದೆ. ಈಗ ನೀವು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಓಪನ್ ಮಾಡಿ ಬಡ್ಡಿ ಫಾರ್ ಸ್ಟಡೀಸ್ ಅಂತ ಸರ್ಚ್ ಮಾಡಿ. ಇಲ್ಲದಿದ್ದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರೋ ಡೈರೆಕ್ಟ್ ಲಿಂಕ್ ಓಪನ್ ಮಾಡಿ. ವೆಬ್ಸೈಟ್ ಓಪನ್ ಆದ ತಕ್ಷಣ ಮೇಲ್ಗಡೆ ಮೂಲೆಯಲ್ಲಿ ನಿಮಗೆ ಲಾಗಿನ್ ಅಥವಾ ರಿಜಿಸ್ಟರ್ ಅಂತ ಕಾಣಿಸುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನಿಮ್ಮ ಹತ್ತಿರ ಈಗಾಗಲೇ ಅಕೌಂಟ್ ಇಲ್ಲ ಅಂದರೆ ಕೆಳಗಡೆ ಇರೋ ಡೋಂಟ್ ಹ್ಯಾವ್ ಆನ್ ಅಕೌಂಟ್ ರಿಜಿಸ್ಟರ್ ಅನ್ನೋ ಆಪ್ಷನ್ ಒತ್ತಿ. ಇಲ್ಲಿ ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ತುಂಬ ಸರಳವಾದ ದಾರಿ ಅಂದರೆ ಸೈನ್ ಇನ್ ವಿತ್ ಗೂಗಲ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ. ನಿಮ್ಮ ಜಿಮೇಲ್ ID ಸೆಲೆಕ್ಟ್ ಮಾಡಿಕೊಂಡ್ರೆ ಕೇವಲ 1 ಸೆಕೆಂಡ್ನಲ್ಲಿ ನಿಮ್ಮ ಹೊಸ ಅಕೌಂಟ್ ರೆಡಿಯಾಗಿ ಬಿಡುತ್ತದೆ. ಅಕೌಂಟ್ ಕ್ರಿಯೇಟ್ ಆದ ತಕ್ಷಣ ನಿಮ್ಮ ಪ್ರಸ್ತುತ ಕ್ಲಾಸ್, ಉದಾಹರಣೆಗೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಥವಾ ಜನರಲ್ ಡಿಗ್ರಿ ಮತ್ತು ನಿಮ್ಮ ಜೆಂಡರ್ ಕೇಳುತ್ತೆ. ಅದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಪ್ರೊಫೈಲ್ ಕಂಪ್ಲೀಟ್ ಮಾಡಿ. ಅಪ್ಲಿಕೇಶನ್ ಫಿಲ್ ಮಾಡಿ ಮತ್ತು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ. ಈಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್, ತಂದೆ ತಾಯಿ ಹೆಸರು, ನಿಮ್ಮ ಮಾರ್ಕ್ಸ್ ಕಾರ್ಡ್, ಫ್ಯಾಮಿಲಿ ಇನ್ಕಮ್ ಅನ್ನು ಪರ್ಫೆಕ್ಟ್ ಆಗಿ ಎಂಟ್ರಿ ಮಾಡಿ. ಅದಾದ ಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಸೆಕ್ಷನ್ನಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕಾಲೇಜ್ ಅಡ್ಮಿಷನ್ ಪ್ರೂಫ್ ಫೋಟೋಗಳನ್ನು ಅಪ್ಲೋಡ್ ಮಾಡಿ. ಕೊನೆಯದಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ ಅಂದರೆ IFSC ಕೋಡ್ ಮತ್ತು ಅಕೌಂಟ್ ನಂಬರ್ ತಪ್ಪು ಇಲ್ಲದೆ ಟೈಪ್ ಮಾಡಿ. ಎಲ್ಲ ಮುಗಿದ ಮೇಲೆ ಕೆಳಗಡೆ ಇರೋ ಪ್ರಿವ್ಯೂ ಬಟನ್ ಒತ್ತಿ. ನೀವು ತುಂಬಿರೋ ಮಾಹಿತಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎಲ್ಲವೂ ಪಕ್ಕ ಇದ್ರೆ ಕೊನೆಯದಾಗಿ ಇರೋ ಸಬ್ಮಿಟ್ ಬಟನ್ ಪ್ರೆಸ್ ಮಾಡಿ. ಅಷ್ಟೇ, ನಿಮ್ಮ ಅಪ್ಲಿಕೇಶನ್ ಯಶಸ್ವಿಯಾಗಿ ಸಬ್ಮಿಟ್ ಆಗುತ್ತೆ. ಆದರೆ ನೆನಪಿಟ್ಟುಕೊಳ್ಳಿ, ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಕೊನೆಯ ದಿನಾಂಕ ಜೂನ್ 30, 2026. ಅಂದರೆ ಇನ್ನು ಕೇವಲ ದಿನಗಳು ಮಾತ್ರ ಬಾಕಿ ಇವೆ. ಕಡೆಯ ದಿನವರೆಗೆ ಕಾಯಬೇಡಿ, ಯಾಕಂದರೆ ಲಾಸ್ಟ್ ಮಿನಿಟ್ನಲ್ಲಿ ಸರ್ವರ್ ಬ್ಯುಸಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವತ್ತೇ ಅಪ್ಲೈ ಮಾಡಿಬಿಡಿ. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ಬಡ್ಡಿ ಫಾರ್ ಸ್ಟಡಿಯಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆದ ಮೇಲೆ ಶಾರ್ಟ್ ಲಿಸ್ಟ್ ಆದ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಟೆಲಿಫೋನಿಕ್ ಇಂಟರ್ವ್ಯೂ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಹಾಗಾಗಿ ನೀವು ರಿಜಿಸ್ಟರ್ ಮಾಡುವಾಗ ಕೊಟ್ಟಿರೋ ಮೊಬೈಲ್ ನಂಬರ್ ಮತ್ತು ಇಮೇಲ್ IDಯನ್ನು ಆಕ್ಟಿವ್ ಆಗಿ ಇಟ್ಟುಕೊಳ್ಳಿ. ನಿಮಗೆ ಅಪ್ಲೈ ಮಾಡುವಾಗ ಏನಾದರೂ ಡೌಟ್ಸ್ ಬಂದರೆ ಕೆಳಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ನಾವು ಖಂಡಿತ ರಿಪ್ಲೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಇಷ್ಟಪಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.